400 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇರ್ತಕ್ಕಂಥದ್ದು ಶ್ರೀಮಠ ಕಾಯಕ ಮತ್ತು ದಾಸೋಹಕ್ಕೆ ಜಾತ್ಯತೀತ ಮನೋಭಾವನೆಗೆ ಬರ್ತಕ್ಕಂಥ ಭಕ್ತರಿಗೆ ಸಂದೇಶವನ್ನು ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಪ್ರಸಾದ ನೀಡ್ತಕ್ಕಂಥದ್ದು. ಈ ಭಾಗದಲ್ಲಿ ಕರ್ನಾಟಕದಲ್ಲಿ 2 ದೊಡ್ಡ ಮಠಗಳು, ಒಂದು ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಮತ್ತೊಂದು ಶ್ರೀ ಗವಿಸಿದ್ದೇಶ್ವರ ಮಠ. ಎರಡೂ ಕೂಡ ಪ್ರಾತಸ್ಮರಣೀಯರು. ಇವರಿಬ್ಬರು ಪುಣ್ಯಾತ್ಮರು ಪ್ರಾತಸ್ಮರಣೀಯರು. ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಕಲಿಯುಗದಲ್ಲಿ ಇಂಥ ಪವಿತ್ರವಾದ ಕೆಲಸಗಳನ್ನು ಮಾಡೋದ್ರಿಂದಾನೇ ನಾವು ಇನ್ನೂ ಕೂಡ ಮನುಷ್ಯರಾಗಿ ಬಾಳ್ಮೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ಮಠಕ್ಕೆ ನಾನು ನನ್ನ ಬುದ್ಧಿ ಬಂದಾಗಿಂದ ಹಿಂದೆ ಇದ್ದಂಥ ಗುರುಗಳು ಕೂಡ ಅವರ ಅನೇಕ ಮಹತ್ ಆಕಾಂಕ್ಷೆಗಳಿದ್ದು ಅವರ ಐಕ್ಯವಾದ ಮೇಲೆ ಅವರೆಲ್ಲ ಮಹತ್ ಆಕಾಂಕ್ಷೆಗಳನ್ನು ಇವತ್ತಿನ ಪರಮ ಪೂಜ್ಯ ಶ್ರೀಗಳವರು ಅದನ್ನು ಮತ್ತೊಂದು ರೂಪದಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಗವಂತನನ್ನು ಕಾಣ್ತಾ ಇದ್ದಾರೆ. ಅವರ ಆಶೀರ್ವಾದ ಅವರಿಗೆ ಅಚಲವಾಗಿರೋದ್ರಿಂದ ಈ ಮಠ ಈ ವರ್ಷ ಬೆಳೀತಾರೆ. ಸರ್, ಕೊಪ್ಪಳ ಅಲ್ಲಿ ಬರ್ತೀನಿ, ಅಲ್ಲೇ ಮಾತಾಡ್ತೀನಿ. ಅಲ್ಲ, ಒಂದು ನಿಮಿಷ ಅಲ್ಲೇ ಮಾತಾಡ್ತೀನಿ. ಎಲ್ಲವನ್ನೂ ಅಲ್ಲೇ ಏನೋ ಸಂಕಲ್ಪ ಮಾಡ್ಕೊಂಡ್ರಿ ಏನು ಸರ್? ಒಂದು ನಿಮಿಷಪ್ಪ, ಭಗವಂತ ಎಲ್ಲ ಕೊಟ್ಟಿದ್ದಾರೆ. ಆಶೀರ್ವಾದ ಸಂಕಲ್ಪ ಮಾಡ್ಕೊಡೋದ್ರಿಂದ ಬರೋದಿಲ್ಲ. ಆಶೀರ್ವಾದವನ್ನು ಅವರೇ ಸ್ವತಃ ಇಂತಿಂಥವ್ರಿಗೆ ಏನೇನು ಕೊಡಬೇಕು ಅನ್ನೋದು ಅವರು ಭಗವಂತನ ಸ್ವರೂಪಿಗಳಾಗಿರೋದ್ರಿಂದ ಅವರೇ ಆ ತೀರ್ಮಾನವನ್ನು ಮಾಡ್ತಾರೆ. ನಾನು ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ಮಠದ ಬಗ್ಗೆ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸಿ ನಿಮ್ಮ ಜೊತೆಲೂ ಕೂಡ ಒಂದು ನಿಮಿಷ ಅಲ್ಲಿ ಬಾ ತಂದೆ ನೀನೇ ಎಲ್ಲ ನೋಡುವಂತೆ.